ಬಂಧವಲ್ಲದ ಬಂಧ 5ನೇ ಅಧ್ಯಾಯ. ಕಾರಿನಲ್ಲಿ ಬರುತ್ತಿರುವಾಗ ದಂಪತಿಗಳು ಮಕ್ಕಳಿಗಾಗಿ ಊಟ, ಸಿಹಿ ಖಾರದ ತಿಂಡಿಯ ಜೊತೆಗೆ ಒಂದಷ್ಟು ಬಟ್ಟೆಗಳನ್ನು ಖರೀದಿಸಿಕೊಂಡು ಮನೆಯ ಬಳಿಗೆ ಇಳಿದರು. ತಮ್ಮ 3 ಮಕ್ಕಳಿಗಲ್ಲದೆ ಸ್ವಪ್ನಾಳಿಗೂ ಬಟ್ಟೆ ತಂದಿದ್ದರು. ಇಷ್ಟೆಲ್ಲ ಖರೀದಿಸಿದ ನಂತರವೂ ಅವರ ಬಳಿ 10,000 ರೂಪಾಯಿಗಳು ಉಳಿದಿದ್ದವು. ಹೇಗಿದ್ದರೂ ಹಣವನ್ನು ಬಳಸಿಕೊಂಡಾಗಿದೆ. ಇನ್ನು ಸ್ವಾತಿ ಹೇಳಿದಂತೆ ಒಪ್ಪಂದಕ್ಕೆ ಒಪ್ಪಿಕೊಂಡರೆ ಕೈ ತುಂಬ ಹಣವಲ್ಲದೆ ಮನೆಯೂ ಸಿಕ್ಕು ಮಕ್ಕಳ ಭವಿಷ್ಯವೂ ಭದ್ರವಾಗುವುದು, ತಮ್ಮ ಭವಿಷ್ಯವು ಸುರಕ್ಷಿತವಾಗಿರುವುದು ಎಂದು ಆಲೋಚಿಸಿದರು. ಮಕ್ಕಳೆಲ್ಲ ಸಂತಸದಿಂದ ಹೊಸ ಬಟ್ಟೆ ಧರಿಸಿ ಹೋಟೆಲಿನ ರುಚಿಯಾದ ಊಟ, ಸಿಹಿ ಖಾರದ ತಿಂಡಿಯನ್ನು ಆಸ್ವಾದಿಸತೊಡಗಿದ್ದರು. ಮಕ್ಕಳ ಸಂತಸ ಸಂಭ್ರಮ ನೋಡಿ ಇಬ್ಬರ ಕಂಗಳು ಮುಂಚಿದವು. ಸ್ವಪ್ನಾಳ ನಿಷ್ಕಲ್ಮಶ ಮುಖವನ್ನು ನೋಡಿದಾಗ ಮನಸ್ಸಿಗೆ ನೋವಾಯಿತು. ನೋವಿನಲ್ಲಿ ಗಂಡಸು ಎದ್ದು ಹೊರಹೋದ. ಅವನ ಹಿಂದೆಯೇ ಅವನ ಹೆಂಡತಿಯೂ ಎದ್ದು ಹೊರ ನಡೆದಳು. ಯಾಕ್ರಿ ಇದ್ದಕ್ಕಿದ್ದ ಹಾಗೆ ಹೊರಗೆ ಬಂದ್ರಿ? ನಾವು ಸ್ವಪ್ನನ ಕೇಳಿದ್ರೆ ಇದಕ್ಕೆ ಒಪ್ಪುತ್ತಾಳೆ ಅಂತೀಯಾ? ನೋಡಿ, ನಾವು ದೊಡ್ಡ ಹೆಜ್ಜೆ ಇಡಲು ಸಜ್ಜಾಗಿದ್ದೇವೆ. ಇದರಿಂದ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುವುದಲ್ಲದೆ ನಮ್ಮ ಭವಿಷ್ಯವು ಭದ್ರವಾಗುವುದು. ನಿಜ ಕಣೆ, ಆದರೆ ಸ್ವಪ್ನಾಳ ಜೀವನ ನಾವು ಬಲಿ ಕೊಟ್ಟಂತೆ ಆಗುವುದಿಲ್ಲವೇ? ಅದು ಹೇಗೆ ಬಲಿ ಕೊಟ್ಟ ಹಾಗೆ ಆಗುವುದು? ನಮಗಾಗಿ ಇಷ್ಟು ತ್ಯಾಗ ಮಾಡಲಾರಳೆ? ಅವಳನ್ನು ಹೆತ್ತವರೇ ಬಿಟ್ಟು ಹೋಗಿರುವಾಗ ನಾವು ಇಷ್ಟಾದರೂ ಮಾಡುತ್ತಿದ್ದೇವಲ್ಲ. ಅವರು ಕೈ ಬಿಟ್ಟಿರೋದೆಲ್ಲ ಮರಣ ಹೊಂದಿದ್ದಕ್ಕೆ ಇಂತಹ ಪರಿಸ್ಥಿತಿ ಅವಳಿಗೆ ಬಂದಿರೋದು. ನಮ್ಮನ್ನು ನಂಬಿ ಬಂದವಳಿಗೆ ನಾವು ದ್ರೋಹ ಮಾಡಬಹುದೇ? ದ್ರೋಹ ಎಲ್ಲಿಂದ ಬಂತು? ಅವಳಿಗೂ ಒಂದಷ್ಟು ಹಣ ಕೊಡಿ ಅಂತ ಕೇಳೋಣ. ಅವಳ ಮುಂದಿನ ಜೀವನಕ್ಕೆ ಆಗುತ್ತೆ. ಅವಳು ನಮ್ಮ ಜೊತೆಯೇ ಇರಲಿ, ನಮಗೇನು ಅಭ್ಯಂತರ ಇಲ್ಲ. ಹಾಗಲ್ವೇ ಅವಳು ಇದಕ್ಕೆ ಒಪ್ಪದೆ ಹೋದರೆ ಅಂತ. ಈಗಾಗಲೇ ಸ್ವಾತಿಯವರು ಕೊಟ್ಟ ಹಣ ಅರ್ಧ ಖರ್ಚು ಮಾಡಿದ್ದೀವಿ. ಈ ಒಪ್ಪಂದಕ್ಕೆ ಸ್ವಪ್ನ ಒಪ್ಪದೆ ಹೋದಾಗ ಸ್ವಾತಿಯವರ ಹಣ ಹೇಗೆ ಮರಳಿ ಕೊಡುವುದು? ನೋಡಿ, ಸ್ವಾತಿಯವರ ಹಣ ಮರಳಿ ಕೊಡುವುದು ಬೇಡ. ನಾವು ಸ್ವಪ್ನಾಗೆ ಇರೋ ವಿಚಾರ ಹೇಳೋದೇ ಬೇಡ. ಸಹಜವಾಗಿ ಇದ್ದರೆ ಆಯಿತು. ಒಂದಲ್ಲ ಒಂದಿನ ಅವಳಿಗೆ ಗೊತ್ತಾದಾಗ ನೋಡ್ಕೊಳ್ಳೋಣ ಬಿಡ್ರಿ. ಈಗಲೇ ಯಾಕೆ ಯೋಚನೆ? ಎಣ್ಣೆ ಬಂದಾಗ ಯಾರಾದರೂ ಕಣ್ಣು ಮುಚ್ಕೋತಾರಾ? ಸುಮ್ಮನೆ ಇರಿ, ನಾನೆಲ್ಲ ನೋಡ್ಕೋತೀನಿ. ಈ ವಿಚಾರ ಅಂದರೆ ಸ್ವಪ್ನಾಗೆ ತಿಳಿಸದೇ ಇರೋದನ್ನು ನಾವು ಸ್ವಾತಿ ಮೇಡಮ್ ಅವರಿಗೆ ತಿಳಿಸೋದು ಒಳ್ಳೆಯದು. ಮುಂದೆ ಅವರು ಪರಿಣಾಮ ಎದುರಿಸುವಾಗ ಅವರಿಗೆ ಸಮಸ್ಯೆ ಆಗಲಿಕ್ಕಿಲ್ಲ. ಸರಿ, ಸ್ವಾತಿ ಮೇಡಮ್ಗೆ ಹೇಳಿದ್ರಾಯ್ತು. ಆದರೆ ಸ್ವಪ್ನ ಎದುರು ಯಾವ ಮಾತನ್ನು ಆಡಬೇಡಿ. ಆಗಲಿ, ನಮ್ಮ ಮಕ್ಕಳ ಉದ್ಧಾರಕ್ಕಾಗಿ ಈ ಮಗು ಜೀವನನ ಬಲಿ ಕೊಡ್ತಿದ್ದೀವಿ. ದೇವ್ರೇ, ನಮ್ಮನ್ನು ಕ್ಷಮಿಸು. ಸಾಕು, ಸುಮ್ಮನಿರಿ. ದೇವರೇ ಈ ಹೊಸ ದಾರಿ ನಮ್ಮೆಲ್ಲರ ಕಷ್ಟ ಪರಿಹಾರಕ್ಕಾಗಿ ಸೂಚಿಸಬಹುದು ಅಲ್ವಾ? ಏನೋ ಒಂದು ಗೊತ್ತಾಗ್ತಿಲ್ಲ. ನೀವು ಅತೀ ಭಾವುಕರಾಗಿ ಯೋಚಿಸಬೇಡಿ. ಬನ್ನಿ ಒಳಗೆ ಹೋಗೋಣ. ನಾಳೆ ಸ್ವಾತಿ ಮೇಡಮ್ ಅವ್ರಿಗೆ ನಮ್ಮ ನಿರ್ಧಾರ ತಿಳಿಸ್ಬೇಕು ಎಂದು ಮಾತು ಮುಗಿಸಿ ಒಳಗಡೆ ನಡೆದಳು. ಮಕ್ಕಳ ಸಂತೋಷ ಸಂಭ್ರಮ ನೋಡಿ ಕಣ್ಣು ತುಂಬಿಕೊಂಡು ಮಲಗಿ ನಿದ್ದೆ ಹೋದರು. ಇತ್ತ ಸ್ವಾತಿ ಬೆಂಕಿಯ ಮೇಲೆ ನಿಂತವಳಂತೆ ಚಡಪಡಿಸುತ್ತಲೇ ಇದ್ದಳು. ಯಾವಾಗ ಬೆಳಗಾಗುವುದೋ, ಯಾವಾಗ ಅವರು ತಮ್ಮ ನಿರ್ಧಾರ ತಿಳಿಸುವರೋ ಎಂದು ಕಾಯುತ್ತಿದ್ದಳು. ಅವಳ ಓಡಾಟ ಚಡಪಡಿಕೆ ನೋಡಿದ ಶಾಶ್ವತ್, ಅದ್ಯಾಕೆ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಆಡ್ತಿದೀಯಾ ಎಂದು ಕೇಳಿದ. ಅದು ನಮಗೆ ನಾವು ಹುಡುಕ್ತಿರೋದು ಸಿಕ್ಕಾಯ್ತು ಕಣ್ರಿ. ಅಂದರೆ ಒಪ್ಪಂದಕ್ಕೆ ಒಪ್ಪಿಗೆ? ಅಂಥ ಒಂದು ಕುಟುಂಬ ಸಿಕ್ಕಾಯ್ತು. ಅವರ ನಿರ್ಧಾರ ನಾಳೆ ಹೇಳುವಂತೆ ಅವರ ನಿರ್ಧಾರಕ್ಕಾಗಿ ಕಾಯ್ತಿದ್ದೀನಿ. ಸ್ವಾತಿ, ಅವರು ಒಪ್ಪಲ್ಲ ಕಣೆ. ಸುಮ್ಮನೆ ಫಾಲ್ಸ್ ಹೋಪ್ಸ್ ಇಟ್ಕೋಬೇಡ. ಅಪಶಕುನ ನುಡಿಬೇಡ್ರಿ. ಅವರು ಖಂಡಿತ ಒಪ್ಕೋತಾರೆ. ಆಯಿತು, ನಿನ್ನಿಷ್ಟ ಎಂದವನು ಕೋಣೆಯ ದೀಪ ವಾರಿಸಿ ಮಲಗಿದ. ಸ್ವಾತಿ ಮಾತ್ರ ಕಣ್ಣಿಂದ ನಿದ್ದೆ ದೂರವಾಗಿತ್ತು. ಬೆಳಗಾಗುತ್ತಲೇ ಎಲ್ಲವನ್ನೂ ಮುಗಿಸಿ ತಿಳಿಸಿದ ಸಮಯಕ್ಕಿಂತ ಸ್ವಲ್ಪ ಮುಂಚೆಯೇ ದೇವಸ್ಥಾನಕ್ಕೆ ಹೋದಳು. ಪೂಜೆ ಮಂಗಳಾರತಿ ಮಾಡಿಸಿಕೊಂಡು ಅವರ ದಾರಿ ನೋಡುತ್ತಾ ಕುಳಿತಳು. ಅರ್ಧ ಗಂಟೆ ಕಳೆದು ಬಂದ ದಂಪತಿಗಳು ಸ್ವಾತಿಯನ್ನು ನೋಡಿ ನಸುನಕ್ಕರು. ಅವರ ಬಳಿಗೆ ಓಡಿ ಬಂದ ಸ್ವಾತಿ, ಇಳಿಬೇಡ, ಬನ್ನಿ ಹೊರಗಡೆ ಹೋಗಿ ಮಾತಾಡೋಣ ಎಂದವಳು ಸ್ವಲ್ಪ ದೂರ ಕರೆದುಕೊಂಡು ಬಂದಳು. ಹೇಳಿ ನಿಮ್ಮ ನಿರ್ಧಾರನ. ನಮಗೆ ಈ ಪ್ರಸ್ತಾಪಕ್ಕೆ ಒಪ್ಪಿಗೆ ಇದೆ, ಆದರೆ ಒಂದು ಕಂಡೀಷನ್. ಹಬ್ಬ, ಒಪ್ಪಿದ್ರಲ್ಲ, ಅಷ್ಟು ಸಾಕು. ನೀವು ಹಾಕೋ ಕಂಡೀಷನ್ ಎಲ್ಲ ಓಕೆ. ಅದು ನಮಗೆ ಸ್ವಲ್ಪ ಹಣ ಹೆಚ್ಚು ಬೇಕು. ಅವಳ ಜೀವನಕ್ಕೂ ಮುಂದೆ ಬೇಕಲ್ಲ. ಖಂಡಿತ, ಅದ್ರ ಬಗ್ಗೆ ಯೋಚನೆ ಬೇಡ. ಅವಳ ಸಂಪೂರ್ಣ ಜವಾಬ್ದಾರಿ ನಂದು. ನಾವು ಈ ವಿಷಯ ಅವಳಿಗೆ ತಿಳಿಸಿಲ್ಲ. ತಿಳಿಸಿದರೆ ಒಪ್ಪಲ್ಲ ಅಂತ ಗೊತ್ತು. ಹಾಗಾಗಿ
ಸರಿ ಸರಿ, ಯೋಚನೆ ಮಾಡಬೇಡಿ, ಮುಂದಿನದು ಮುಂದೆ ನೋಡಿಕೊಳ್ಳೋಣ. ಈಗ ಮೊದಲು ಈ ಪತ್ರಕ್ಕೆ ನಿಮ್ಮ ಸಹಿಯ ಜೊತೆಗೆ ಸ್ವಪ್ನಳ ಸಹಿಯೂ ಬೇಕು ಎಂದ ಸ್ವಾತಿ ತನ್ನ ಬಳಿ ಇದ್ದ ಕಾಗದ ತೆಗೆದುಕೊಟ್ಟಳು. ಅವರು ಅದನ್ನು ಪಡೆದು ಅವಳೆದುರೇ ಸಹಿ ಮಾಡಿದರು. ಸ್ವಪ್ನಾಳ ಸಹಿ ಮಾಡಿಸಿಕೊಂಡು ಕೊಡುವುದಾಗಿ ತಿಳಿಸಿ ದೇವಸ್ಥಾನದಿಂದ ಮನೆಗೆ ಮರಳಿದರು. ಸ್ವಾತಿಗೆ ಬಹಳ ಸಂತೋಷವಾಗಿತ್ತು. ಮುಂದಿನ ತಯಾರಿ ಮಾಡಿಕೊಳ್ಳಲು ಸಿದ್ಧವಾಗತೊಡಗಿದಳು. ಇತ್ತ ಮನೆಗೆ ಬಂದ ದಂಪತಿಗಳು ಸ್ವಪ್ನಾಳ ಸಹಿ ಪಡೆಯುವುದು ಹೇಗೆ ಎಂದು ಯೋಚಿಸುತ್ತಿದ್ದರು. ಸ್ವಪ್ನಾಳ ಸಹಿ ಹೇಗೆ ಪಡೆಯುವರು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.